ಗೆಳೆಯರೇ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಈ ಸಂಚಿಕೆಯಲ್ಲಿ ರೈತರ ಕೃಷಿ ಸಮಸ್ಯೆಗಳ ಕುರಿತು ನಮ್ಮ ಪಂಚಾಯಿತಿಗಳು ಯಾಕೆ ಚರ್ಚೆ ಮಾಡುತ್ತಿಲ್ಲ ಎಂದು ರಾಯಚೂರು ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರ ಗಮನಕ್ಕೆ ತರಲು ಪ್ರಯತ್ನಿಸಲಾಗಿದೆ. ಮಾನ್ಯರೇ, ಸಂವಿಧಾನಕ್ಕೆ 73ರ ತಿದ್ದುಪಡಿ ತಂದು ಪಂಚಾಯಿತಿಗಳಿಗೆ 3ನೇ ಹಂತದ ಸರ್ಕಾರಗಳನ್ನಾಗಿ ಪರಿಗಣಿಸಿದ್ದು 11ನೇ ಶೆಡ್ಯೂಲ್ನಲ್ಲಿ ಇರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರವನ್ನು 29 ಅಂಶಗಳನ್ನು ಗ್ರಾಮ ಪಂಚಾಯಿತಿಗಳಿಗೆ ವರ್ಗಾಯಿಸಲಾಗಿದೆ. ಗ್ರಾಮ ಸಭೆಗಳನ್ನು ಗ್ರಾಮ ಸಂಸತ್ತನ್ನಾಗಿ ಕಾರ್ಯನಿರ್ವಹಿಸುವ ಅಧಿಕಾರವನ್ನು ನೀಡಲಾಗಿದ್ದು, ಗ್ರಾಮದ ರೈತರ, ಕೃಷಿ ಕಾರ್ಮಿಕರ, ಹಿಂದುಳಿದ ವರ್ಗದ, ಹರಿಜನ, ಗಿರಿಜನರ, ಅಲ್ಪಸಂಖ್ಯಾತರ, ಮಹಿಳೆಯರ ಶಕ್ತಿಯನ್ನು ಹೆಚ್ಚಿಸಲು ಬೇಕಾದ ಯೋಜನೆ ಜಾರಿಗೆ ತರಲು ಮತ್ತು ಕೃಷಿಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸಬೇಕು ಎಂಬ ಅಂಶಗಳು ಜಾರಿಯಲ್ಲಿ ಇಲ್ಲವಾಗಿದೆ. ಈ ಕುರಿತು ಗಮನ ಸೆಳೆಯಲು ರಾಯಚೂರು ಜಿಲ್ಲೆಯ 2 ಪ್ರಮುಖ ವಿಷಯಗಳನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಜಿಲ್ಲೆಯ ಆರ್ಥಿಕ ಜೀವನದಿಗಳಾದ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳು 2 ಕಾಲುವೆಗಳ ಮೂಲಕ ಜಿಲ್ಲೆಯ ಕೃಷಿಗೆ ನೀರೊದಗಿಸುತ್ತವೆ. ತುಂಗಭದ್ರಾ ಎಡದಂಡೆ ಕಾಲುವೆಯ ತುದಿಯ ರೈತರಿಗೆ ನೀರು ಸರಬರಾಜು ಮಾಡುವಲ್ಲಿ ನೀರಾವರಿ ಇಲಾಖೆ ವಿಫಲವಾಗಿದೆ. ಅದರಲ್ಲೂ ರಾಯಚೂರು ತಾಲೂಕಿನ ರೈತರು ನೀರು ಸಿಗದೆ ಒಣ ಬೇಸಾಯ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ. ಸವಳು ಜವಳು ಸಮಸ್ಯೆ, ಏಕಬೆಳೆ ಪದ್ಧತಿ, ಅತಿಯಾದ ರಸಗೊಬ್ಬರ ಹಾಗೂ ರಾಸಾಯನಿಕಗಳ ಬಳಕೆಯಿಂದಾಗಿ ಭತ್ತ ಬೆಳೆಗೆ ಹಿನ್ನಡೆ ಉಂಟಾಗಿದೆ ಮತ್ತು ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚುತ್ತಿದೆ ಎಂದು ವರದಿಗಳು ಬಂದಿವೆ. ಈ ಸಮಸ್ಯೆಗಳಿಗಾಗಿ ಯಾವುದೇ ಪಂಚಾಯಿತಿಯಲ್ಲಿ ಚರ್ಚೆ ನಡೆಯುತ್ತಿಲ್ಲವಾಗಿದೆ. ಸಂಕಷ್ಟದಲ್ಲಿರುವ ಕೃಷಿಕರನ್ನು ಒಳಪಡಿಸಿ ಕೃಷಿ ಉಪಸಮಿತಿಗಳು ರಚನೆಗೊಂಡು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮತ್ತು ವಿಷಯ ತಜ್ಞರನ್ನು ಕರೆದು ಚರ್ಚೆ ಮಾಡಿದ ಮಾಹಿತಿಗಳು ಇಲ್ಲವಾಗಿದೆ. ಇದೇ ರೀತಿಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ, ನಾರಾಯಣಪುರ ಬಲದಂಡೆ ಕಾಲುವೆ ನೀರು ಸರಬರಾಜು ಆಗುತ್ತಿರುವ ದೇವದುರ್ಗ ತಾಲೂಕಿನ ಮಸರ್ಕಲ್ ಹೋಬಳಿ ಪ್ರದೇಶದಲ್ಲಿ 25%ರಿಂದ 40% ಭೂಮಿ ಉಪ್ಪು ಹರಡಿಕೊಂಡಿದ್ದು ಕೃಷಿಗೆ ಯೋಗ್ಯವಿಲ್ಲದಂತಾಗಿದೆ. ಕೆಲವು ರೈತರು ಏನೂ ತೋಚದೆ ಅಂತಹ ಭೂಮಿಯಲ್ಲಿ ಭತ್ತ ನಾಟಿ ಮಾಡಿದ್ದಾರೆ. ಆ ಪ್ರದೇಶದಲ್ಲಿ ಮಣ್ಣಿನ ಆಳ ಕೇವಲ 2 ಅಡಿ ಇದ್ದು ಭತ್ತ ಬೆಳೆಯುವ ಮುಖಾಂತರ ಭೂಮಿ ಶಾಶ್ವತವಾಗಿ ಹಾಳಾಗುತ್ತದೆ ಎಂದು ಕೃಷಿ ವಿಜ್ಞಾನಿಗಳು ಎಚ್ಚರಿಕೆ ನೀಡಿದ್ದಾರೆ. ನೀರಿನ ನಿರ್ವಹಣೆಯ ಕೊರತೆಯಿಂದಾಗಿ ಹೆಚ್ಚು ನೀರು ಬಳಸಿ ಒಂದೆಡೆ ಭೂಮಿ ಉಪ್ಪು ಹರಡಿ ಹಾಳಾಗುತ್ತಿದೆ, ಮತ್ತೊಂದೆಡೆ ಕಾಲುವೆಯ ತುದಿಯ ರೈತರಿಗೆ ನೀರು ಸರಬರಾಜು ಮಾಡುವಲ್ಲಿ ಇಲಾಖೆ ವಿಫಲವಾಗಿದೆ. ಈ ಪ್ರದೇಶದಲ್ಲಿಯೂ ಕೂಡ ಮೆಣಸಿನಕಾಯಿ ಬೆಳೆಯುವ ರೈತರು ಅತಿಯಾದ ರಸಗೊಬ್ಬರ, ಕೀಟನಾಶಕ, ಕಳೆನಾಶಕ ಬಳಸುತ್ತಿದ್ದು ಭೂಮಿ ಮತ್ತು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಈ ಪ್ರದೇಶದಲ್ಲಿಯೂ ಕೂಡ ಪಂಚಾಯಿತಿಗಳು ಚರ್ಚೆಗೆ ಮುಂದಾಗಿಲ್ಲವಾಗಿದೆ. ಜನರಲ್ಲಿ ಜಾಗೃತಿಯ ಕೊರತೆ ಒಂದೆಡೆಯಾದರೆ, ಮತ್ತೊಂದೆಡೆ ರೈತ ಸಂಘದ ಮುಖಂಡರು ಕೂಡ ಪಂಚಾಯಿತಿ ರಾಜ್ಯದ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡುವ ಬದಲಿಗೆ ಹೋರಾಟದ ಮಾರ್ಗ ಮಾತ್ರ ಅನುಸರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪಂಚಾಯತ್ ರಾಯಚೂರು ಅವರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ರೈತರ ಮೂಲಭೂತ ಸಮಸ್ಯೆಗಳು ಹಾಗೂ ತುರ್ತಿನ ವಿಷಯ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲು ಕೃಷಿ ಉಪಸಮಿತಿಗಳನ್ನು ರಚಿಸಲು ಹಾಗೂ ಗ್ರಾಮ ಸಭೆ ನಡೆಸಲು, ಆ ಮುಖಾಂತರ ರೈತರ ಹಾಗೂ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವಂತೆ ಪಂಚಾಯಿತಿಗಳಿಗೆ ನಿರ್ದೇಶನ ನೀಡಲು ಕೋರಲಾಗಿದೆ. ಆತ್ಮೀಯ ರೈತ ಬಂಧುಗಳೇ, ಪಂಚಾಯಿತಿಗಳು ತಮ್ಮ ಅಧಿಕಾರಗಳನ್ನು ಬಳಸಿಕೊಳ್ಳದಂತೆ ಶಾಸಕರು ಹಾಗೂ 3 ರಾಜಕೀಯ ಪಕ್ಷಗಳ ನಾಯಕರು ಅಡ್ಡಿಯಾಗಿದ್ದಾರೆ. ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಪಡೆಯಲು ಪಂಚಾಯತ್ ರಾಜ್ಯದ ಸ್ಥಾಪನೆಯಾಗಿದ್ದು ಬಳಸಿಕೊಳ್ಳಲು ಮುಂದಾಗಿ ಗ್ರಾಮ ಸ್ವರಾಜ್ಯ ಮೀಡಿಯಾ ತಮ್ಮೊಂದಿಗಿದೆ. ಹೆಚ್ಚೆಚ್ಚು ಜನರಿಗೆ ಈ ವಿಡಿಯೋ ಕಳಿಸಿಕೊಡಿ, ಕಡ್ಡಾಯವಾಗಿ ಸಬ್ಸ್ಕ್ರೈಬ್ ಮಾಡಿ ಎಂದು ಕೋರುತ್ತಾ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.